ಕರ್ನಾಟಕದಲ್ಲಿ ಹೆಚ್ಚಾಯಿತು ಮತ್ತಷ್ಟು ಕೋವಿಡ್ ಭೀತಿ. ನಿನ್ನೆ ರಾಜ್ಯದಲ್ಲಿ ಒಟ್ಟು 17 ಮಂದಿಗೆ ಒಕ್ಕರ್ಸ್ಕೊಂಡಿದೆ ಕೊರೋನಾ ವೈರಸ್. ಈಗಾಗಲೇ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಬಟ್ ಹಾಗಿದ್ರೂ ಕೂಡ ಶಾಲೆಗೆ ಅಂತ ಸಪರೇಟ್ ಆಗಿ ಒಂದಷ್ಟು ಮಾರ್ಗಸೂಚಿಗಳು ರಿಲೀಸ್ ಆಗಿದ್ದಾವೆ. ಕರ್ನಾಟಕದಲ್ಲಿ ಈಗ ಕೊರೋನಾ ವೈರಸ್ನ ಭೀತಿ ಹೆಚ್ಚಾಗ್ತಾ ಇದೆ. ಬಟ್ ನಾವು ಹೇಳೋದು ನಿಮಗೆ ಭಯ ಪಟ್ಕೊಳ್ಳಿ ಅಂತಲ್ಲ, ಜಾಗರೂಕತೆಯಿಂದ ಇರಿ ಅಂತ. ಇಷ್ಟಿಷ್ಟು ಕೇಸಸ್ ಹೆಚ್ಚಾಗ್ತಾ ಇದೆ, ಹಾಗಾಗಿ ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿ. ಪ್ರಕರಣಗಳು 253ಕ್ಕೆ ಏರಿಕೆ ಆಗಿದೆ. ಹೀಗಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಆಗಾಗ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೊಳ್ಳಿ. ನೀವು ಹೊರಗಡೆ ಹೋಗ್ತೀರಾ ಅಂದರೆ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ. ನಿಮಗೆ ಕೆಮ್ಮು, ಶೀತ, ಜ್ವರ ಇದೆ ಅಂದರೆ, ಅಕಸ್ಮಾತ್ ಕೊರೋನಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ತಕ್ಷಣವೇ ಹೋಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಅಂತ. ಇನ್ನು ಬೇರೆ ಯಾರಿಗಾದ್ರೂ ಶೀತ, ಕೆಮ್ಮು, ಜ್ವರ ಇದೆ ಅಂದರೆ ಅವರಿಂದ ಅಂತರ ಕಾಪಾಡಿಕೊಳ್ಳಿ, ಮಾಸ್ಕನ್ನು ಧರಿಸಿ ಅನ್ನೋದು ಇವೆಲ್ಲ ಸೂಚನೆಗಳನ್ನು ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಬಿಸಿ ನೀರನ್ನು ಕುಡೀರಿ. ಯಾಕೆಂದರೆ ಈ ಕೊರೋನಾ ವೈರಸ್ ಏನಿದೆ ಅದಕ್ಕೆ ಜೀವ ಇಲ್ಲ, ಬದಲಿಗೆ ನಮ್ಮ ಜೀವಕೋಶಗಳ ಜೊತೆಗೆ ಸೇರಿಕೊಂಡು ಅದು ಬದುಕುತ್ತೆ. ಅದು ಬದುಕಬಾರ್ದು ಅಂತ ಅಂದರೆ ನೀವು ಒಂದಷ್ಟು ಬೆಚ್ಚಗಿರಬೇಕಾಗತ್ತೆ, ಮಾಸ್ಕ್ ಹಾಕ್ಕೊಳ್ಬೇಕಾಗತ್ತೆ, ಸ್ಯಾನಿಟೈಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲೋ ಹೊರಗಡೆ ಹೋಗಿ ಬಂದಿದ್ದೀರಾ, ಟ್ರಾವೆಲ್ ಹೋಗಿ ಬಂದಿದ್ದೀರಾ ಅಂತ ಅಂದರೆ ನಿಮ್ಮನ್ನು ನೀವು ತಪಾಸಣೆಗೆ ಒಳಪಡಿಸಿ. ಇನ್ನು ಶಾಲೆಗಳು ಆರಂಭ ಆಗ್ತಾ ಇರೋದ್ರಿಂದ ಒಂದಷ್ಟು ಮಾರ್ಗಸೂಚಿ ರಿಲೀಸ್ ಆಗಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ನೋಡೋಣ ಏನು ಗೈಡ್ಲೈನ್ಸ್ ಇದೆ ಶಾಲೆಗಳಿಗೆ ಅಂತ. ಮಕ್ಕಳಲ್ಲಿ ಏನಾದರೂ ಜ್ವರ, ಶೀತ, ಕೆಮ್ಮು ಶುರುವಾಗಿತ್ತು ಅಂತ ಅಂದರೆ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳಿಗೆ ಇನ್ನೂ ಕೂಡ ಜಾಸ್ತಿ ಆಗ್ಬೋದು, ಅಥವಾ ಅಂಥ ಸಂದರ್ಭದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ವೈರಸ್ ಅಟ್ಯಾಕ್ ಆಗ್ಬೋದು, ಸೇರ್ಕೊಳ್ಬೋದು. ಮತ್ತು ನಿಮ್ಮ ಮಕ್ಕಳಿಂದ ಬೇರೆ ಮಕ್ಕಳಿಗೂ ಕೂಡ ತೊಂದರೆ ಉಂಟಾಗ್ಬೋದು. ಇನ್ನು ವೈದ್ಯರ ಸಲಹೆ ಅಂತಲೇ ಚಿಕಿತ್ಸೆ ಪಡ್ಕೊಳ್ಳಿ, ಆರೈಕೆ ಮಾಡ್ಕೊಳ್ಳಿ, ಎಲ್ಲ ಕ್ರಮಗಳನ್ನು ಕೂಡ ಪಾಲಿಸಿ ಅಂತ. ಗುಣಮುಖ ಆಗೋವರೆಗೂ ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಹೋಗಬೇಡಿ. ಶಾಲೆಯಲ್ಲಿರುವಂತಹ ಸಂದರ್ಭದಲ್ಲಿ ಜ್ವರ, ಕೆಮ್ಮು, ನೆಗಡಿ ಕಾಣಿಸ್ಕೊಳ್ತು ಅಂದರೆ ಶಾಲೆಯಲ್ಲಿರುವಂಥ ಶಿಕ್ಷಕರು ಪೋಷಕರಿಗೆ ಮಾಹಿತಿಯನ್ನು ಕೊಡಬೇಕು, ಮನೆಗೆ ಕಳಿಸ್ಬೇಕು ಅವ್ರನ್ನ. ಶಾಲಾ ಶಿಕ್ಷಕರು ಹಾಗೂ ಬೋಧಕ ಸಿಬ್ಬಂದಿಯಲ್ಲಿ ಏನಾದರೂ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಂಡಲ್ಲಿ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗತ್ತೆ. ಕೈಗಳನ್ನು ಆಗಾಗ ಸ್ವಚ್ಛಗೊಳಿಸಬೇಕಾಗುತ್ತೆ. ಕೆಮ್ಮುವಾಗ, ಸೀನುವಾಗ ಎಚ್ಚರ ವಹಿಸಬೇಕು. ಕರವಸ್ತ್ರವನ್ನು ಬಳಸಬೇಕು. ಸರ್ಕಾರದ ಸುತ್ತೋಲೆ ಮಾರ್ಗದರ್ಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇವೆಲ್ಲ ರೂಲ್ಸ್ಗಳು ಕೂಡ ನಿಮ್ಮನ್ನು ಭಯ ಪಡಿಸ್ಬೇಕು ಅಂತಲ್ಲ. ಮಾಮೂಲಿಯಾಗಿ ಶೀತ, ಜ್ವರ, ಕೆಮ್ಮು ಬಂದಂಥ ಸಂದರ್ಭದಲ್ಲಿ ನೀವು ಯಾವಾಗಲೂ ಕೈಯಲ್ಲಿ ಕರ್ಚೀಫ್ ಇಟ್ಕೊಳ್ತೀರಾ, ಅದೇ ರೀತಿ ಈಗಲೂ ಕೂಡ ಇಟ್ಕೊಳ್ಳಿ. ಸ್ಯಾನಿಟೈಸ್ ಹಚ್ಕೊಂಡು ಆಗಾಗ ಕೈಯನ್ನು ಸ್ಯಾನಿಟೈಸರ್ ಹಚ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಇನ್ನು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೆ. ಯಾರಿಗೋ ಕೊರೋನಾ ಬಂದಿರ್ಬೋದು, ಅವ್ರು ಮುಚ್ಚಿಟ್ಟಿರ್ಬೋದು, ಅಥವಾ ಕೆಮ್ಮು, ಶೀತ ಹೆಚ್ಚಾದಂಥ ಸಂದರ್ಭದಲ್ಲಿ ಆ ಕೊರೋನಾ ವೈರಸ್ ನಮಗೆ ಅಟ್ಯಾಕ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ಕೊಳ್ಳಿ, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಅದರಿಂದ ಈ ವೈರಸ್ ಅಂತಲ್ಲ, ಬೇರೆ ಯಾವ ರೋಗಗಳು ಕೂಡ ನಿಮಗೆ ಬರೋದಿಲ್ಲ. ಹಾಗಾಗಿ ಊಟ ತಿಂಡಿಯನ್ನು ಬಿಸಿ ಬಿಸಿಯಾಗಿ ತಿನ್ನಿ, ಜೊತೆಗೆ ಬಿಸಿ ನೀರನ್ನು ಕುಡೀರಿ. ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಬೇಕಾಗುತ್ತೆ. ಏನಪ್ಪ ಮೀಡಿಯಾ ಅಂತ ಬಂದರೆ ಸಾಕು, ಬರೀ ಕೊರೋನಾ ಕೊರೋನಾ ಅಂತಿದ್ದಾರೆ, ಇಷ್ಟು ದಿನ ಇರಲಿಲ್ಲ, ಈಗ ಏಕಾಏಕಿಯಾಗಿ ಹಿಂಗೆ ಬಂತು ಅಂತ ನೀವು ಅಂದ್ಕೊಳ್ಬೋದು. ಯಾವಾಗಲೂ ಕೂಡ ಕೊರೋನಾ ವೈರಸ್ ಇದ್ದೇ ಇತ್ತು. ಬಟ್ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆಗಾಲ ಶುರುವಾಗ್ತಾ ಇದೆ, ಜೊತೆಗೆ ಇಷ್ಟು ದಿನ ನಿರಂತರವಾಗಿ ಮಳೆ ಬಂದಿದೆ. ಒಂದು ಕಡೆ ಸಾಂಕ್ರಾಮಿಕ ರೋಗಗಳು, ಮತ್ತೊಂದು ಕಡೆ ಈ ಕೊರೋನಾ ವೈರಸ್ ಕೂಡ ಆಕ್ಟಿವ್ ಆಗ್ತಾ ಇದೆ, ಅದು ಕೂಡ ರೂಪಾಂತರ ತಳಿ. ಹಾಗಾಗಿ ಅದು ನಮ್ಮ ಮೇಲೆ ಪ್ರಭಾವ ಬೀರಬಾರ್ದು, ಅದರಿಂದ ನಮಗೇನು ಎಫೆಕ್ಟ್ ಆಗಬಾರ್ದು ಅಂತ ಅಂದರೆ ನಾವಿಷ್ಟೆಲ್ಲ ಜಾಗರೂಕತೆಯನ್ನು ವಹಿಸಲೇಬೇಕಾಗುತ್ತೆ. ಸರ್ಕಾರ ಕೊಟ್ಟಿರುವಂಥ ಸೂಚನೆಗಳನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಕೂಡ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಇವ್ರಿಗೆ. ಹಾಗಾಗಿ ಮತ್ತು ಮಹಿಳೆಯರು ಅಂತ ಬಂದಾಗಲೂ ಅಷ್ಟೇ ಇಮ್ಯುನಿಟಿ ಪವರನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಆಲ್ಮೋಸ್ಟ್ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರ್ತೀರಲ್ವಾ, ಈ ಮಧುಮೇಹ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಉಸಿರಾಟದ ತೊಂದರೆ ಕೆಲವರಿಗಿರುತ್ತೆ, ಶ್ವಾಸಕೋಶ ಸಮಸ್ಯೆಗಳಿರುತ್ತೆ, ಅಥವಾ ಕಿಡ್ನಿ ಸ್ಟೋನ್ ಅಂತೇಳಿ ಬೇರೆ ಬೇರೆ ರೀತಿಯಾಗಿ ಟ್ರೀಟ್ಮೆಂಟ್ ಏನು ಪಡ್ಕೊಳ್ತಾ ಇರ್ತೀರಾ, ಅವರು ಕೂಡ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕಾರಣ ಇಂಥವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಆಗ ಕೊರೋನಾ ಬಂದರೂ ಕೂಡ ಬದುಕುಳಿಯುವಂಥ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುತ್ತೆ. ಸಹಿಸ್ಕೊಳ್ಳೋದಕ್ಕಾಗಲ್ಲ, ಅವ್ರಿಗೆ ತಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನೀವು ಆದಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಸಣ್ಣ ಪುಟ್ಟ ಮಾಮೂಲಿ ಶೀತ, ಕೆಮ್ಮು ಆದರೂ ಕೂಡ ನೀವು ವೈದ್ಯರನ್ನ
ಸಂಪರ್ಕ ಮಾಡಿ ಅಥವಾ ತಪಾಸಣೆ ಮಾಡ್ಕೊಳ್ಳಿ, ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಅದೇ ದೊಡ್ಡದಾಗಬಹುದು ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಸರ್ಕಾರ ಕೊಟ್ಟಿರುವಂಥ ಎಲ್ಲ ಸೂಚನೆಗಳನ್ನು ಫಾಲೋ ಮಾಡ್ಕೊಂಡು ಹೋದರೆ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ. ಈಗಾಗಲೇ ಸಾಂಕ್ರಾಮಿಕ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಅಲ್ಲಲ್ಲಿ ಮಳೆ ನೀರು ನಿಂತ್ಕೊಂಡಿರೋದ್ರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಹಾಗಾಗಿ ನೀವೇನಾದರೂ ಬೇರೆ ಕಡೆ ಹೋಗಿ ಬಂದಿದ್ದೀರಾ ಅಥವಾ ಬೇರೆ ಕಡೆಯಿಂದ ಬಂದವರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತಂದರೆ ಅವರು ತಕ್ಷಣವೇ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ನಿಮ್ಮ ಮನೆಗೆ ಬರಬೇಕು ಅಂತೇಳಿ ನೀವು ಅವ್ರಿಗೆ ಹೇಳಿ, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ.